ಸೊ ಹೆಲೋ ಗೈಸ್, ವೆಲ್ಕಮ್ ಟು ಸೆಕೆಂಡ್ ಚಾನಲ್ಗೆ. ಇದು ನನ್ನ ಸೆಕೆಂಡ್ ಚಾನಲ್ ಆಗಿರುತ್ತೆ. ಮೊದಲ ಚಾನಲ್ ಬಂದ್ಬಿಟ್ಟು ಕಾಂಪಿಟೇಟಿವ್ ವರ್ಲ್ಡ್ ಚಾನಲ್ ಅಂತ ಹೇಳ್ಬಿಟ್ಟು ಆ ಚಾನಲಲ್ಲಿ ನನಗೆ 43K ಸಬ್ಸ್ಕ್ರೈಬರ್ಸನ್ನು ಹೊಂದಿದೆ. ಏನಪ್ಪ ಈ ಯೂಟ್ಯೂಬ್ ಚಾನಲಲ್ಲಿ ಈ ಚಾನಲಲ್ಲಿ ನಾನು ಏನೆಲ್ಲ ಶೇರ್ ಮಾಡ್ಕೊಳ್ತೀನಿ ಅಂದರೆ, ಯೂಟ್ಯೂಬಲ್ಲಿ ಹೇಗೆ ಬೆಳೆಯೋದು, ಒಂದು ತಿಂಗಳಲ್ಲಿ ನೀವು ಬೇಗನೆ ಮಾನಿಟೈಸೇಷನ್ ಮಾಡ್ಕೋಬೇಕು, ಆ ರೀತಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ತಂದು ಹೇಳ್ಕೊಡ್ತಾ ಹೋಗ್ತೀನಿ. ಸರಿನಾ? ಒಂದು 5-6 ಟಿಪ್ಸ್ ಕೊಡ್ತೀನಿ ನಿಮಗೆ. ವೀಡಿಯೋ ಹೆಂಗೆ ಅಪ್ಲೋಡ್ ಮಾಡಬೇಕು, ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು, ಏನೇನು ಅಪ್ಲೋಡ್ ಮಾಡಿದರೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಆಡಿಯನ್ಸ್ಗೆ ಯಾವುದು ಥರದ ವಿಷಯ ಇಷ್ಟವಾಗುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಮ ಚಾನಲ್ ಬೆಳೆಯೋಕ್ಕೆ. ಹೌದಾ? ಅದ್ರ ಬಗ್ಗೆ ಒಂದು 5-6 ಟಿಪ್ಸನ್ನು ಕೊಡ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು. ಸುಮಾರು ನಾನು ಒಂದು 5-6 ಚಾನಲ್ನ ನಾನು ಬೆಳೆಸ್ಕೊಟ್ಟಿದ್ದೀನಿ. ಸುಮಾರು 5-6 ಒಂದು 10-12 ಆಗಿದೆ. ಅವನ್ನ ಒಂದೊಂದೇ ಶೋ ಮಾಡ್ಕೊತ ಹೋಗ್ತೀನಿ. ಇದು ಮೊದಲಿಂದು ನನ್ನದೇ ಚಾನಲ್ಲು, 3 ಮಂತ್ಸ್ ಆಯಿತು. ಸರಿನಾ? ಸೆಕೆಂಡಲ್ಲಿ ಕಾಣ್ತಾ ಇರೋದು ನಮ್ಮ ಬ್ರದರ್ದು, ಮತ್ತು ಮೂರನೇದು ಕಾಣ್ತಾ ಇರೋದು ಬೆಂಗಳೂರು ಹುಡುಗಂದು, ಅದು ನನ್ನ ಫ್ರೆಂಡ್ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ 4ನೇದು ಶೋ ಮಾಡ್ತಿದ್ದೆ ನೋಡಿ, ಇದು ನಮ್ಮ ಅಣ್ಣಂದು ಕೂಡ, ರಮೇಶ್ ಅಂತೇಳಿ. ಈ ಚಾನಲಲ್ಲಿ ನೋಡ್ಬೋದು 7,000 ಸಬ್ಸ್ಕ್ರೈಬರ್ಸ್ನ ಹೊಂದೈತಿ. ಹಾಗೆ ಇನ್ನೊಂದು ತೋರಿಸ್ತಾ ಇದ್ದೀನಿ, ನಮ್ಮ ಚಿಕ್ಕಮ್ಮದು. ಅವ್ರದ್ದು ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ, ಒಂದು 3-4 ದಿನ ಆಯಿತು. ನೋಡಿ, ಚೆಕ್ ಮಾಡ್ಕೋಬೋದು. ಮೊದಲಿಗೆ ಸಬ್ಸ್ಕ್ರೈಬರ್ಸ್ ನೋಡಿ 7-8 ಇತ್ತು. ನಾನು ವೀಡಿಯೋ ಅಪ್ಲೋಡ್ ಮಾಡಿದಿಂದ ನೋಡಿ 350 ಜನ ಆಗಿದ್ದಾರೆ. ಸೊ ಯೂಟ್ಯೂಬಲ್ಲಿ ಹೇಗೆ ಬೆಳಿಬೇಕು ಅದನ್ನೆಲ್ಲ ಹೇಳ್ಕೊಡ್ತೀನಿ. ನೀವು ನನಗೆ ಸಪೋರ್ಟ್ ಮಾಡಿ, ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಸರಿನಾ? ಇದ್ರ ಬಗ್ಗೆ ಮುಂದಿನ ವೀಡಿಯೋಗೆ ನೀವು ಕಮೆಂಟ್ ಮಾಡಿ ಹೇಳಬೇಕು, ನಾನು ವೀಡಿಯೋ ಮಾಡಬೇಕಾ ಬೇಡ. ಇಲ್ಲ ಈ ವಿಡಿಯೋ ಏನೋ ಬೇಡ ಅಂದರೆ ನಾನು ಈ ಚಾನಲನ್ನ ಡಿಲೀಟ್ ಮಾಡಿಬಿಡ್ತೀನಿ ಪರ್ಮನೆಂಟಾಗಿ. ನೀವು ನನ್ನ ಜೊತೆ ಗ್ರೋ ಅಪ್ ಆಗಿ. ಸರಿನಾ? ಅದೇ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ, ನೀವು ನನಗೆ ಸಪೋರ್ಟ್ ಮಾಡಿ, ಅಷ್ಟೇ ಹೇಳ್ತಾ ಇರೋದು. ಸರಿನಾ ಗೈಸ್?